ಹೌದು ಸರ್, ಎಲ್ಲ ಗಿಲ್ಲಿ ಗಿಲ್ಲಿ ಅಂತಿರಲ್ಲ, ಗಿಲ್ಲಿನೇ ಯಾಕೆ ಸರ್? ಡಮಾಲ್ ಡುಮಿಲ್ ಡಕ್ಕ ಗಿಲ್ಲಿ ಬಿಗ್ ಬಾಸ್ ಗೆಲ್ಲದ್ ಪಕ್ಕ. ಯಾರನ್ನ ಕೇಳಿರೋ ಅದೇ ಹೇಳೋದು, ಗೆಲ್ಲೋದು ಅವ್ರೇನೆ. ಸರ್ ಗಿಲ್ಲಿ ಈ ಸ್ಟೇಜ್ ಉಪಯೋಗಿಸ್ಕೊಂಡು ಎಲ್ಲೋ ಹೋಗೋಕ್ ಟ್ರೈ ಮಾಡ್ತಾವನೆ. ನಿಮ್ಮೂರ್ ಪಕ್ಕದವ್ರು ಅಂತ ಆಗ್ತೀರಾ ಇಲ್ಲ ಚೆನ್ನಾಗ್ ಆಡ್ತಾನಂತ ಆಗ್ತೀರಾ? ಚೆನ್ನಾಗಿ ಆಡ್ತಾರಂತ ಸರ್, ನಮ್ಮೂರ್ ಪಕ್ಕ ಅಂತ ಹೇಳ್ತಲ್ಲ. ಅವ್ರದೆಲ್ಲ ಸುಖ ಇಲ್ಲ. ಗಿಲ್ಲಿ ಪಕ್ಕ ಗೆಲ್ತಾರೆ ಈ ಸತಿ. ಕಪ್ ಎತ್ಕೊಂಡೆ ಮನೆಗೆ ಹೋಗೋದು. ಅವ್ರಿಗೆ ಎಷ್ಟು ಶಕ್ತಿ ಮದ್ಗಿರಿ ಬೆಟ್ಟದಾಗಿದೆಯೋ ಗಿಲ್ಲಿಗೂ ಅಷ್ಟೇ ಶಕ್ತಿ ಬರ್ಬೇಕು. ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಸರ್ ನೋಡ್ತೀನಿ ಸರ್, ದಿನ ನೋಡ್ತೀನಿ. ಸರ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ನಟ ಸರ್ ಗಿಲ್ಲಿ ನಟನೆ ಯಾಕೆ ಇಷ್ಟ? ತುಂಬಾ ಮಾಡೋ ಕಾಮಿಡಿ, ಲೈಫ್ ಅಲ್ಲಿ ಏನೋ ಖುಷಿಯಿಂದ ಇರಬೇಕು ಅನ್ಸುತ್ತೆ ನೋಡಿದ್ರೆ. ನಾವು ಹಂಗೆ ಜಾಲಿ ಆಗಿರ್ಬೇಕು ಅನ್ಸುತ್ತೆ ನೋಡಿ. ಏನೋ ಮನ್ಸಲ್ಲಿ ಟೆನ್ಷನ್ ಇಲ್ದಂಗೆ ಆರಾಮಾಗಿ ಖುಷಿ ಆಗಿರ್ಬೇಕು ಅನ್ಸುತ್ತೆ ನೋಡಿ. ಸರ್ ಇದೇ ಮಾತು ಕುಣಿಗಲ್ಲೂ ಹೇಳಿದ್ರು ಸರ್. ನಾವು ಕಾರ್ಯಕ್ರಮ ನೋಡೋದೇ ಆಗುತ್ತೆ ಒಂದ್ಸಲ, ಮನ್ಸು ನೆಮ್ಮದಿ ಆಗುತ್ತೆ, ರಿಫ್ರೆಶ್ ಆಗುತ್ತೆ, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಈ ಜೊತೆಗೆ ರಘು ಇಬ್ರು ಸೂಪರ್ ಆಗಿ ಒಬ್ರಿಗೊಬ್ರು ಕಾಲ ಹೇಳ್ಕೊಂತ ಹೇಳ್ಕೊಂಡು ಚೆನ್ನಾಗಿದೆ ಅಂತ. ಕಾಮಿಡಿ ಮಾಡ್ಕೊಂತ ಇರ್ತಾರೆ. ಅವ್ರು ಏನ್ ಬೈದ್ರು ಅವ್ರು ಬೇಜಾರ್ ಮಾಡ್ಕೊಳಲ್ಲ, ಇವ್ರು ಏನ್ ಬೈದ್ರು ಅವ್ರು ಬೇಜಾರ್ ಮಾಡ್ಕೊಳಲ್ಲ. ಅವ್ರು ಸೂಪರ್ ಆಯ್ತು. ರಕ್ಷಿತಾ ಅವ್ರ 3 ಜನ ಚೆನ್ನಾಗಿದೆ. 3 ಜನ. ಸರ್ ನಿಮ್ಮ ಓಟು ಯಾರಿಗೆ ಸರ್? ಗಿಲ್ಲಿ ನಟ. ಸರ್ ಗಿಲ್ಲಿ ನಟನ್ನ ಗೆಲ್ಲಿಸ್ತೀರಾ? ತುಂಬಾ ಪಕ್ಕ ಗೆಲ್ಲಿಸ್ತೀವಿ. ಆಮೇಲೆ ಕಾವ್ಯ ಅವರು? ಕಾವ್ಯ ಬೇಡ, ಗಿಲ್ಲಿ ನಟ. ಹೌದಾ? ಒಟ್ಟು ನೋಡಿ ನಮ್ ಸರ್ ಹೇಳ್ತಾರೆ, ಟೋಟಲಿ ಅವ್ರ ಓಟು ಗಿಲ್ಲಿ ನಟಗೆ. ಗಿಲ್ಲಿ ನಟ. ಡಮಾಲ್ ಡುಮಿಲ್ ಡಕ್ಕ ಗಿಲ್ಲಿ ಬಿಗ್ ಬಾಸ್ ಗೆಲ್ಲದ್ ಪಕ್ಕ. ಓಹೋ ನೋಡಿ ಸರ್, ಗಿಲ್ಲಿ ಅವ್ರ ಹಾಡ್ನೆ ಹಾಡ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ತೆ. ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಸರ್? ಹೌದು ನೋಡ್ತೀವಿ. ಸರ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟ ಯಾರು? ಗಿಲ್ಲಿ. ಸರ್ ಎಲ್ರು ಗಿಲ್ಲಿನ ಅಂತಾರಲ್ಲ, ಗಿಲ್ಲಿನ ಯಾಕೆ ಇಷ್ಟ? ಕಾಮಿಡಿ ಚೆನ್ನಾಗ್ ಮಾಡ್ತಾನೆ, ನಗಿಸ್ತಾ ಇರ್ತಾನೆ ಎಲ್ಲಾರ್ಗು. ಅದೇ ಇಷ್ಟ ಆಗತ್ತೆ ಎಲ್ಲಾರ್ಗು. ಯಾರನ್ನ ಕೇಳಿರೋ ಅದೇ ಹೇಳೋದು, ಗೆಲ್ಲೋದು ಅವ್ರೇನೆ. ಏನ್ ಸರ್ ಹಿಂಗ್ ಭವಿಷ್ಯ ನೋಡ್ಬಿಟ್ರಿ? 100% ಅವರೇ ಗೆಲ್ಲೋದು. ನಮ್ ಸ್ನೇಹಿತರಿಗೆಲ್ಲ ಅದೇ ಹೇಳ್ತಿರ್ತೀವಿ ನಾವಿಲ್ಲಿ ಮಧುಗಿರಿನಲ್ಲಿ. ಇವರು ನಮ್ ಸ್ನೇಹಿತರು ಅನಂತ್ ಕುಮಾರ್ ಅಂತ ಹೇಳಿ, ರಾಮ್ ಅಂತ ಹೇಳಿ, ಎಲ್ಲರಿಗೂ ಅದೇ ಬೆಳಿಗ್ಗೆ ಮಾತಾಡ್ತಾ ಇದೀವಿ. ಎಲ್ಲ ಅವ್ರಿಗೆ ನಮ್ ಓಟ್ ಎಲ್ಲ ಅವ್ರಿಗೇನೆ, ಗಿಲ್ಲಿ ಅವ್ರಿಗೆ. ಗಿಲ್ಲಿ ಮತ್ತೆ ಕಾವ್ಯ. ನೋಡಿ ನಮ್ಮ ಸರ್ ಹೇಳ್ತಾರೆ, ಇವರ ಓಟ್ ಎಲ್ಲ ಗಿಲ್ಲಿ ಮತ್ತೆ ಕಾವ್ಯಗಂತೆ. ತುಂಬಾ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದಗಳು. ನಮಸ್ತೆ. ಅಣ್ಣ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ರಕ್ಷಿತಾ. ಹೌದು, ಗಿಲ್ಲಿ ರಕ್ಷಿತಾನೆ ಯಾಕೆ? ಅವರು ಮನಸ್ಸು ಒಳಗಡೆ ಏನಿರುತ್ತೋ ಹೊರಗಡೆ ಇರುತ್ತೆ, ನಾಟಕೀಯತೆ ಇರಲ್ಲ. ಬೇರೆಯವ್ರ ತರ ನಾಟಕೀಯ ಒಳಗೊಂದು ಹೊರಗೊಂದು ಈಗೋ ಮೆಂಟಾಲಿಟೀಸ್ ಅವೆಲ್ಲ ಏನು ಇರಲ್ಲ. ಗೇಮ್ ಆಡ್ಬೇಕು, ಆಚೆ ಕಡೆ ಹೋದ್ಮೇಲೆ ಅವೆಲ್ಲ ಇರ್ತವೆ, ಒಳಗಿಲ್ಲ ಅವೆಲ್ಲ. ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಏನ್ ಬೇಕಾದ್ರೆ ಇರ್ಲಿ, ಈಗೋಸು, ನಾನ್ ದೊಡ್ಡವನು, ನಾನ್ ಚಿಕ್ಕವನು, ನೀನ್ ಬಡವ ಸಾವ್ಕಾರ. ಬಿಗ್ ಬಾಸ್ ಮನೆ ಅನ್ನೋದು ಸಮಾನಾಂತರ, ಕೂಡೌನ್ಸ್ ಇಲ್ಲ. ಅವ್ರಿಬ್ರೆ ಆತರ ಇರೋದು. ಬೇರೆಯವರೆಲ್ಲ ಪ್ರವೋಕ್ ಮಾಡ್ತಾರೆ ಬೇಕು ಅಂತ. ಸುದೀಪ್ ಸರ್ ಯಾಕೋ ಈಗೀಗ ಬರ್ತಾ 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 ಜಡ್ಜ್ಮೆಂಟ್ ಸರಿ ಇಲ್ಲ, ಬೇಕು ಅಂತ ಒಂದ್ ಸೈಡ್ ಮಾತಾಡ್ತಾವ್ರೆ. ಇವಾಗ ನೆನ್ನೆ ನೈಟು ರಕ್ಷಿತನ ಮೇಲೆ ರಾಂಗ್ ಆಗುವಂತ ಅವಶ್ಯಕತೆನೇ ಇಲ್ಲ. ನೆನ್ನೆನೆ ಯಾಕಾದ್ರು ರಕ್ಷಿತಾ ಅಲ್ಲಿ ಕಲ್ಮಶ ಇಲ್ಲ. ಗಿಲ್ಲಿ ಏನ್ ಸರ್, ಗಿಲ್ಲಿ ಈ ಸ್ಟೇಜ್ ಉಪಯೋಗಿಸ್ಕೊಂಡು ಎಲ್ಲೋ ಹೋಗೋಕ್ ಟ್ರೈ ಮಾಡ್ತಾವನೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಗಿಲ್ಲಿ ಇಸ್ ಎ ಹೈ ಲೆವೆಲ್ ಇಂಟೆಲಿಜೆಂಟ್. ಸೂಪರ್. ಮೋಸ್ಟ್ ಇಂಟೆಲಿಜೆಂಟ್ ಇಸ್ ಕ್ರಿಮಿನಲ್ ಅಂತ ಒಂದು ಗಾದೆ ಇದೆ ಇಂಗ್ಲಿಷ್ ನಲ್ಲಿ, ಅರಿಸ್ಟಾಟಲ್ ಹೇಳಿರೋದು. ಗಿಲ್ಲಿ ಇಸ್ ಎ ಮೋರ್ ಇಂಟೆಲಿಜೆಂಟ್. ಬೇರೆಯವ್ರಿಗೆ ಗೊತ್ತಾಗ್ತಿಲ್ಲ. ಇರೋದ್ರಲ್ಲಿ ರಘುಗ್ ಮಾತ್ರ ಗೊತ್ತಾಗಿದೆ. ರಘುಗ್ ಮಾತ್ರ ಗಿಲ್ಲಿ ಸ್ಟ್ರಾಟಜಿ ಗೊತ್ತು. ಬೇರೆಯವರೆಲ್ಲ ಸುಮ್ಮನೆ ಹೆಂಗ್ ಗೊತ್ತಾ, ಆ 100 ದಿನ ಜಗಳ ಅನ್ಕೊಂಡವ್ರೆ. ಅಲ್ಲಿ ಜಗಳ ಅವಶ್ಯಕತೆ ಇಲ್ಲ, ಜಗಳ ಆಚೆ ಕಡೆ ಮಾಡ್ಕೋಬಹುದು. 100 ದಿನ ಆದ್ಮೇಲೆ ಎಲ್ಲ ಈಚೆ ಬರ್ತಾರೆ, ಏನೋ ಮಾಡ್ಕೋಬಹುದು. ಅಲ್ಲಿ ಬೇಕಾಗಿರೋದು ಕರ್ನಾಟಕ ಜನಕ್ಕೆ ಇಷ್ಟ ಆಗೋ ತರ ನಡ್ಕೋಬೇಕು. ನೀವು ಆ ತರ ಬೇರೆ ತರ ಆಗ್ತಾರೆ, ಇಷ್ಟ ಆಗ ನಡ್ಕೊಳಲ್ಲ. ನೀರ್ಗೂ ಗಲಾಟೆ, ನಿಡಿಗೂ ಗಲಾಟೆ, ಊಟಕ್ಕೂ ಗಲಾಟೆ ಅಲ್ಲ. ಅದು ಒಂದು ಸ್ಟೇಜು. 7 ಕೋಟಿ ಜನದಲ್ಲಿ 20 ಜನಕ್ಕೆ ಚಾನ್ಸ್ ಸಿಕ್ಕೈತೆ, ಅದನ್ನ ಉಪಯೋಗಿಸ್ಕೊಳಕ್ ಬರ್ತಾ ಇಲ್ಲ. ಇಲ್ಲಿ ತುಂಬಾ ಚೆನ್ನಾಗಿ ರಕ್ಷಿತಾ ಚೆನ್ನಾಗಿ ಉಪಯೋಗಿಸ್ಕೊಂತಾರೆ. ರಕ್ಷಿತಾ ಈಚೆ ಬಂದ್ಮೇಲೆ ನೋಡ್ರಿ, ಅವರ ಯೂಟ್ಯೂಬ್ ಚಾನಲ್ ಎಲ್ಲಿಗೋ ಹೊರಟೋಗುತ್ತೆ. ಅವಳಿಗೆ ಫಿಲಮ್ಗಳಲ್ಲಿ ಚಾನ್ಸ್ ಸಿಗೋ ಚಾನ್ಸ್ ಇದೆ. ಕನ್ನಡ ಸಣ್ಣ ಹೇಳೋದು. ಇಲ್ಲಿ ಅವಾರ್ಡ್ ಯಾರಿಗಾನ ಬರ್ಲಿ ಸರ್, 10 ಜನರಲ್ಲಿ ಯಾರಿಗಾನ ಬರ್ಲಿ, ಅದು ಬೇರೆ ಪ್ರಶ್ನೆ. ಸ್ಟೇಜ್ ಉಪಯೋಗಿಸ್ಕೋಬೇಕು ಸರ್. ದುಡ್ಡು ಬರುತ್ತೆ ಹೋಗುತ್ತೆ. ಅಲ್ಲಿಂದ ಈಚೆ ಬಂದ್ಮೇಲೆ ಫಿಲಂ ಚಾನ್ಸು, ಇನ್ನೊಂದ್ ಚಾನ್ಸು, ಮತ್ತೊಂದ್ ಚಾನ್ಸು, ಅದು ಬೆಳೆಯೋದ್ ನೋಡ್ಬೇಕು. ಬೇರೆಯವ್ರಿಗೆ ಅದು ಅರ್ಥ ಆಗ್ತಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ನಾವ್ ಆಡ್ತಾ ಇದೀವಿ, ಒಳಗಿದ್ದೀವಿ, ಏನೋ ಜಗಳ ಮಾಡಕ್ ಬಿಟ್ಟವ್ರೆ ಅನ್ನೋ ತರ ಆಗೋಗ್ಬಿಟ್ಟಿದೆ. ಹೌದು ಸರ್, ನಿಮ್ಮ ಓಟ್ ಕೊನೆಗೆ ಯಾರಿಗೆ ಹಾಕ್ತೀರಾ? ನಮ್ಮ ಒಟ್ಟ ಯಾವ್ದು ಆಲ್ವೇಸ್ ಗಿಲ್ಲಿ. ಗಿಲ್ಲಿ ಗೆಲ್ತಾರ ಸರ್? ಹೌದು ಸರ್. ಇವಾಗ ಬೇಜಾರಾಗಿ ಹೋದ್ರೆ ಕನಿಷ್ಠ ನೋಡ್ತಾ ಇದ್ರೆ ಆ ಎಂಟರ್ಟೈನ್ಮೆಂಟ್ ಸಿಗೋದೇ ಗಿಲ್ಲಿಯಿಂದ. ಇನ್ ಬೇರೆಯವ್ರು ಯಾರು ಎಂಟರ್ಟೈನ್ಮೆಂಟ್ ಫೇಸ್ಗಳೇ ಅಲ್ಲ. ಬರೀ ಈಗೋ ನಿನ್ ನೋಡ್ರ ನಂಗಲ್ಲ ಆತರ ಇಟ್ಕೊಂಡ್ರೆ ಮಜಾ ಇರ್ಬೇಕು ಸರ್. ಏನ್ ಗೊತ್ತಾ, ಗಿಲ್ಲಿ ಟೆನ್ಷನ್ ಟೈಮಲ್ಲೂ ಕಾಮಿಡಿ ಆಗಿರ್ತಾನೆ. ಅದಾನೆ ಬೇಕಾಗಿರೋದು. ಹೌದೌದು, ಸಿಟ್ಟು ಮಾಡ್ಕೊಂಡ್ರೆ ಕಾಮಿಡಿ ಮಾಡ್ತಾನೆ, ಸಿಟ್ಟನ್ನ ಕಾಮಿಡಿ ತರ ತಿರುಗಿಸ್ತಾನೆ. ಅದರಿಂದ ಗಿಲ್ಲಿಗೆ ನಮ್ಮ ಓಟು. ಸುದೀಪ್ ಅಂತ ಅನುಭವಿಸ್ರು, ರಕ್ಷಿತನ್ ಬೈಯ ಅವಶ್ಯಕತೆನೇ ಇಲ್ಲ. ಏನ್ ಸರ್, ಹುಡುಗಿ ತುಂಟಾಟ. ಹುಡುಗಿಗೆ ಏನು ಎತ್ತ ಮಸ್ಲ
ಮಸ್ಲತ್ ಮಾಡೋದು, ಡಬಲ್ ಗೇಮ್ ಮಾಡೋದು ಅವೆಲ್ಲ ಗೊತ್ತಿಲ್ಲ ಪಾಪ. ಆ ಹುಡುಗಿನ ನನಗೆ ಇದಾಗ್ಬಿಡ್ತು ಅದಾಗ್ಬಿಡ್ತು ಅಂತ ಅವ್ರು ಸುದೀಪ್ ಅದು ಇದು ಅಂದಾಗ ಯಾಕೆ ಸಿಟ್ಟು ಬರ್ಲಿ ಅವ್ರ ಮೇಲೆ, ಈಗ ಬಂದ್ಬಿಡ್ತು. ಕರೆಕ್ಟ್ ತಾನೆ? ಇಲ್ಲಿ ಏನಾಗುತ್ತೆ ಅಂದ್ರೆ ಡಿವೈಡ್ ಕಾನ್ಸೆಪ್ಟ್ ನಡೀತಾ ಇದೆ ಅನ್ಸ್ಬಿಡ್ತೈತೆ ಜನಗಳಿಗೆ. ಸುದೀಪ್ ಮೇಲೆ ಬೇಜಾರಾಗ್ತಾ ಇದೆ. ನೀವು ತುಂಬಾ ಕಡೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಸುದೀಪ್ ಬಗ್ಗೆನೇ ಸ್ವಲ್ಪ ನೆಗೆಟಿವ್ ಬರೀತಾವ್ರೆ. ಬಂದಿದೆ ಹೌದಲ್ವಾ? ಅದನ್ನ ಸುದೀಪ್ ಚೇಂಜ್ ಮಾಡ್ಕೋಬೇಕು ಅವ್ರು ನೋಡ್ಕೊಂಡು ಅಲ್ವಾ. ಇವಾಗ ಜನ ಎಲ್ಲ ನೋಡ್ತಿರ್ತಾರೆ. ಬಿಗ್ ಬಾಸ್ ಇವತ್ತು ಈ ಸರಿ TRP ಜಾಸ್ತಿ ಆಗಿರುತ್ತೆ ಗಿಲ್ಲಿಯಿಂದ, ಇನ್ಕ್ಲೂಡಿಂಗ್ ರಕ್ಷಿತಾ. ಹೌದು, ಇಲ್ಲಾಂದ್ರೆ TRP ಯಾವಲೋ ಬಿದೋಗೋದು. ತುಂಬಾ ಧನ್ಯವಾದಗಳು ಸರ್, ಹೌದಾ? ಒಳ್ಳೆ ಮಾತಾಡಿದ್ರ. ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು, ನೋಡ್ತೀವಿ. ನಿಮಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ಹೌದು ಸರ್, ಎಲ್ಲ ಗಿಲ್ಲಿ ಗಿಲ್ಲಿ ಅಂತಿರಲ್ಲ, ಗಿಲ್ಲಿನೇ ಯಾಕೆ ಸರ್? ಅಂದ್ರೆ ಓನ್ಲಿ ಪ್ಲೇಯರ್ ಎಂಟರ್ಟೈನ್ಮೆಂಟ್ ಅಲ್ಲಿ ಇರೋದ್ರು ಅಂದ್ರೆ ಅವ್ರೊಬ್ರೆ ಗಿಲ್ಲಿ. ಹಾ. ಯಾಕೆ ಸರ್? ಕಾವ್ಯ ಅವರು, ಧನುಷ್ ಅವರು, ಜಾನ್ವಿ ಅವರು, ನಿಶಾ, ಆಮೇಲೆ ಇವರು ಯಾರು ಸ್ಪಂದನ. ಹೌದು, ಸ್ಪಂದನ, ಅಭಿಷೇಕ್ ಯಾರು ಹೇಳೋದಿಲ್ಲಲ್ಲ ಸರ್, ಯಾಕೆ? ಯಾಕಂದ್ರೆ ಅಲ್ಲಿ ಗಿಲ್ಲಿ ಒಬ್ನೇ ಕಾಣಿಸ್ತಾ ಇರೋದು. ನಾವು ನೋಡ್ತಾ ಇರೋದು ಗಿಲ್ಲಿ ಒಬ್ನೇ. ಇನ್ನಿರೋರೆಲ್ಲ ಅವ್ರ ಜೊತೆ ಇದಾರೆ ಅಷ್ಟೇ. ಬಟ್ ಎಂಟರ್ಟೈನ್ಮೆಂಟ್ ಅನ್ನೋದ್ರಲ್ಲಿ ಗಿಲ್ಲಿ ಒಬ್ನೇ. ಎಂಟರ್ಟೈನ್ಮೆಂಟ್ ಅನ್ನೋದ್ರಲ್ಲಿ ಗಿಲ್ಲಿ ಒಬ್ನೇ, ಹೌದು. ಬೇರೆ ಯಾರಿಲ್ಲ. ಇಲ್ಲ. ಸರ್, ನಿಮ್ಮ ಓಟು ಯಾರಿಗೆ? ಗಿಲ್ಲಿಗೆ. ರಘು ಅವ್ರು ಹೇಗೆ ಆಡ್ತಾರೆ? ರಘು ಅವರು ತುಂಬಾ ಚೆನ್ನಾಗ್ ಆಡ್ತಾರೆ. ಗೇಮ್ ಪ್ಲೇನು ಚೆನ್ನಾಗಿದೆ. ಗಿಲ್ಲಿ ಜೊತೆ ಸೇರ್ಕೊಂಡು ಇನ್ನ ಚೆನ್ನಾಗ್ ಆಡ್ತಾ ಇದಾರೆ. ಅವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಅವ್ರ ಜೊತೆ ಕಾಮಿಡಿ ಚೆನ್ನಾಗಿದೆ ಅವ್ರ ಜೊತೆ. ಹೌದು, ರಘು ಅವರಿಗೆ ಗಿಲ್ಲಿ ಏನಂದ್ರೆ ರಘು ಅವ್ರು ಸಿಟ್ ಮಾಡ್ಕೊಳಲ್ಲ, ಯಾಕೆ? ಅದೊಂದು ಸ್ಟ್ರಾಟಜಿ ಇರ್ಬೋದು, ಹೇಳಕ್ಕಾಗಲ್ಲ. ಬಟ್ ಅವರು ಚೆನ್ನಾಗ್ ಆಡ್ತಾ ಇದಾರೆ. ಅವ್ರ ಗಿಲ್ಲಿ ಅವ್ರು ಕೂಡ ಅವ್ರ ಜೊತೆ ಚೆನ್ನಾಗಿದ್ದಾರೆ. ಅವ್ರ ಕೆಲಸ ಮಾಡೋದಾಗ್ಲಿ, ಅವ್ರ ಕಾಮಿಡಿ ಆಗ್ಲಿ ಅವ್ರ ಜೊತೆ ಚೆನ್ನಾಗಿದೆ. ಅದಕ್ಕೋಸ್ಕರ ಅವ್ರಿಬ್ರು ಇಷ್ಟ ನಮ್ಗೆ. ಟೋಟಲಿ ನಿಮ್ಮ ಓಟು ಗಿಲ್ಲಿಗೆ. ಥ್ಯಾಂಕ್ ಯು ಬಾಸ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ನಿಮ್ಮ ಹೆಸರು? ರವಿ ಅಂತ. ರವಿ ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಓಕೆ. ಸರ್, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟ ಯಾರು? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ? ಗಿಲ್ಲಿ ಅಂದ್ರೆ ಅವನ ಆಟ ಪಕ್ಕ ಆಡ್ತಾನೆ. ಅವನು ಇದು ಏನಾದ್ರು ಏನು ತೊಂದ್ರೆ ಇಲ್ದಂಗೆ, ಯಾರಿಗೂ ತೊಂದ್ರೆ ಮಾಡ್ದಂಗೆ ಅವನ ಆಟ ಅವನ ಆಡ್ತಾವನೆ. ಆದ್ರಿಂದ ಅವ್ನ ನಮ್ಮೂರ್ ಪಕ್ಕತಾನೆ. ನಾವು ಕ್ಯಾರ್ಪೇಟೆ ಇದ್ರು, ನಾವು ಮಂಡ್ಯದಾರೆ. ನಾವು ಕ್ಯಾರ್ಪೇಟೆ, ನಾವು ಇಲ್ಲಿ ಕೆಲ್ಸಕ್ಕೆ ಕಾರ್ಪೆಂಟರ್ ಕೆಲಸ ಮಾಡೋದು. ನಾವು ಇಲ್ಲೇ ಇರೋದು. ಕಾವ್ಯ ಇಲ್ಲಿ ಪಕ್ಕ ನಂಬರ್ 1. ಹೌದಾ? ನಾನು ಪಕ್ಕ ಹೇಳ್ತೀನಿ, ಗೆಲ್ಲೋದು ಅವ್ರೇ ನಂಬರ್ 1. ಇವತ್ತು ಹೇಳ್ತೀನಿ, ನಾಳೆಗೂ ಹೇಳ್ತೀನಿ. ಟಾಪ್ 1 ಸುದೀಪ್ ಸಾರ್ದಲ್ಲಿ. ಇವತ್ತು ಪ್ರೋಗ್ರಾಮ್ ಇದ್ರ ಬಂದಿದೆ, ಗಿಲ್ಲಿ ಒಂದ್ ಇದ್ ಮಾಡೋನೆ. ಈಗ ನಂದ ಸುದೀಪ್ ಸಾರ್ ಹೇಳವ್ರೆ, ನೀನ್ ಗಿಲ್ಲಿ ನಾನೇ ಆಯ್ತೀನಿ, ನೀನು ನನ್ನ ಇದಾಗಂತ ಹೇಳಿದಾರೆ. ಅದರಿಂದವ ಗಿಲ್ಲಿ ಕೊಟ್ಟವನಿಗೆ ಇದ ಸೂಪರ್ ಕೊಟ್ಟಾನೆ. ಪಕ್ಕ ನಂಬರ್ 1 ಟಾಪ್ ಅಲ್ಲಿ ಟೋಪಿ ತಗೊಳ್ಳೋದೆ ಅವನು, ಗಿಲ್ಲಿ. ಗಿಲ್ಲಿ ಗೆಲ್ತಾನೆ, ಪಕ್ಕ ಗೆಲ್ತಾನೆ ಸರ್. ನಿಮ್ ಓಟು ಸರ್? ನಾ ಗಿಲ್ಲಿ. ನಿಮ್ಮೂರ್ ಪಕ್ಕದವ್ರು ಅಂತ ಆಗ್ತೀರಾ ಇಲ್ಲ ಚೆನ್ನಾಗ್ ಆಡ್ತಾನಂತ ಆಗ್ತೀರಾ? ಚೆನ್ನಾಗ್ ಆಡ್ತಾನಂತ ಸರ್. ನಮ್ಮೂರ್ ಪಕ್ಕ ಅಂತ ಹೇಳ್ತಾ ಇಲ್ಲ, ನಮ್ ಪಕ್ಕ ಅವನು ಕೌಂಟರ್ ಹಂಗೆ ಕೊಡ್ತಾನೆ. ಅವರು ಎಷ್ಟು ಜನ ಅವ್ರೆ ಅಷ್ಟು ಜನಕ್ಕೂ ಹಂಗೆ ಕೊಡ್ತಾನೆ, ಕೊಡ್ತಾನೆ. ಕೊಟ್ಟೋದಲ್ಲ ಯಾರಿಗೂ. ಈಗ ಇದ್ರವನಲ್ಲ, ಇದು ರಘು ಅವನು ಅವರು ಕಾಂಪಿಟೇಷನ್ ಸೂಪರ್ ಐತೆ. ಕಾವ್ಯ 3 ಜನ ಸೂಪರ್ ಐತೆ. ಆಮೇಲೆ ಈಗ ರಕ್ಷಿತಾ, ಅದು ಪಾಪ ಒಳ್ಳೆ ಮುತ್ತದ ಹುಡುಗಿ. ಅದು ನಾವು ಹೇಳೋದಲ್ಲ, ಅದು ಖಂಡಿತ ನಾನು ಆಸೆ ಪಡ್ತೀನಿ ಅದು ಗೆಲ್ಲಿ. ಸೆಕೆಂಡ್ ಬರ್ಲಿ, ಫಸ್ಟ್ ಇವನ್ ಬರ್ಲಿ. ನಾನು ಇಲ್ಲ ಅಂತ ಹೇಳ್ತಲ್ಲ, ಅದು ಬರ್ಲಿ ಇದಾರು ಬರ್ಲಿ. ನನಗೆ 3 ಜನದಲ್ಲಿ ಬರ್ಬೋದು. ಒಟ್ಟು ನಿಮ್ಮ ಓಟು ಗಿಲ್ಲಿ. ಧನ್ಯವಾದಗಳು ಸರ್. ಓಕೆ ಸರ್ ನಮಸ್ತೆ, ನಿಮ್ಮ ಹೆಸರು? ಗಂಗಾಧರ ಅಂತ. ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಡೈಲಿ ನೋಡ್ತೀವಿ ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚು ಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ನಟ. ಯಾಕೆ? ಎಲ್ಲ ಕಾಮಿಡಿ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಎಲ್ಲ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತಾ ಇರ್ತಾರೆ, ಅದರಿಂದ ಇಷ್ಟ. ಗಿಲ್ಲಿ ನಟನೆ ಇಷ್ಟ. ನಿಮ್ಮ ಓಟು ಯಾರಿಗೆ? ಗಿಲ್ಲಿ. ನೀವು ಗೆಲ್ಸೋದು ಯಾರನ್ನ? ಗಿಲ್ಲಿ ನಟನ. ಕಾವ್ಯ ಅವರು ಚೆನ್ನಾಗ್ ಆಡಲ್ವಾ? ಕಾವ್ಯನು ಚೆನ್ನಾಗಿ ಆಡ್ತಾ ಇದಾರೆ ಜೊತೆಲಿ. ರಕ್ಷಿತಾ ಅವರು ಸುಮಾರು ಇದ್ದಾರೆ. ಅಶ್ವಿನಿ ಗೌಡ್ ಅವರು? ಅವ್ರದೆಲ್ಲ ಸುಖ ಇಲ್ಲ. ಹೌದಾ? ಜಾಹ್ನವಿ ಅವ್ರು ಪರವಾಗಿಲ್ಲ. ರಘು ಪರವಾಗಿಲ್ಲ. ಗಡ್ಡ ಚೆನ್ನಾಗಿ ಕ್ಯಾಪ್ಟನ್ಸಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸಾರ್, ಸೂಪರ್ ಆಗಿ ಹೇಳಿದ್ರಿ, ತುಂಬಾ ಧನ್ಯವಾದಗಳು. ಧನ್ಯವಾದ ಸರ್. ಕೊನೆಗೆ ನಿಮ್ಮ ಓಟು ಯಾರಿಗೆ? ಗಿಲ್ಲಿ ನಟ. ಗೆಲ್ಸೋದು ಯಾರನ್ನ? ಗಿಲ್ಲಿ ನಟನ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಬಾಸ್, ನೀವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀವಿ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ? ನಮ್ಗೆ ಗಿಲ್ಲಿ ನಟನೇ ಇಷ್ಟ. ಹೌದು, ಗಿಲ್ಲಿ ನಟನೆ ಯಾಕೆ ಇಷ್ಟ? ಗಿಲ್ಲಿ ನಟ ಯಾಕೆ ಇಷ್ಟ ಅಂದ್ರೆ ಅವರು ಬಡವರು, ಹಂಗೆ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಸಾಂಗ್ಗಳೆಲ್ಲ ಚೆನ್ನಾಗಿ ಮಾಡ್ತಾರೆ. ಅವರಿಗೆಲ್ಲ ಅಶ್ವಿನಿಗೆಲ್ಲ ಟಾರ್ಗೆಟ್ ಚೆನ್ನಾಗಿ
ಸ್ಟಾಂಗ್ ಕೊಡ್ತವ್ರೆ. ಎಲ್ಲ ಚೆನ್ನಾಗೆ ಕೊಡ್ತವ್ರೆ, ಎಲ್ಲ ಚೆನ್ನಾಗೆ ಅವ್ರಿಗೆ ಬೆಳೆಸ್ತವ್ರೆ. ಹಂಗೆ ಬಡವ್ರ ಮಕ್ಳು ಮಾತ್ರ ಬೆಳಿಬೇಕಲ್ವಾ, ಅವ್ರಿಗೆ ವೋಟ್ ಮಾಡ್ತೀನಿ ನಾನು. ಅಶ್ವಿನಿಗೆ ಬೇಗ ತೆಗಿಬೇಕಂತ ಬಿಗ್ ಬಾಸ್ ಕೇಳ್ಕೊಂತಿದೀನಿ. ಬರೇ ವಾರ್ನಿಂಗ್ ಕೊಡ್ತವ್ರೆ, ಮನೆಯಿಂದ ಆಚೆನೂ ಹಾಕ್ರಿ ಅಂತಾನು ಹೇಳ್ತೀನಿ. ಎಷ್ಟೇ ನಿಮ್ಮ ಓಟು ಯಾರಿಗೆ ಬಾಸ್? ನಮ್ದು ಓಟು ಗಿಲ್ಲಿ ನಟಂಗೆ. ಗಿಲ್ಲಿ ಗೆಲ್ತಾರ? ಗಿಲ್ಲಿ ಪಕ್ಕ ಗೆಲ್ತಾರೆ ಈ ಸತಿ. ಕಪ್ ಎತ್ಕೊಂಡೆ ಮನೆಗೆ ಹೋಗೋದು, ಕಪ್ ಎತ್ಕೊಂಡ್ ಮನೆಗೆ ಹೋಗ್ತಾರೆ ಅಂತ ಹೇಳ್ತೀನಿ. ತುಂಬಾ ಧನ್ಯವಾದಗಳು ಸರ್. ನಮಸ್ತೆ. ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನಮಸ್ಕಾರ ಸರ್, ನಾವು ನೋಡ್ತೀವಿ, ಡೈಲಿ ನೋಡ್ತೀವಿ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ನಮ್ಗೆ ಗಿಲ್ಲಿ, ಕಾವ್ಯ ಇಷ್ಟ. ಸರ್, ಗಿಲ್ಲಿ ಕಾವ್ಯನ ಯಾಕೆ ಇಷ್ಟ? ಗಿಲ್ಲಿ ತಮಾಷೆ ಆಡ್ತಾರೆ, ಜೋಕ್ ಆಡ್ತಾರೆ, ಡೈಲಾಗ್ ಹೊಡಿತಾ ಇರ್ತಾರೆ, ತುಂಬಾ ಇಷ್ಟ. ಮತ್ತೆ ಕಾವ್ಯ ಅವ್ರ ಜೋಡಿನೂ ತುಂಬಾ ಇಷ್ಟ. ತುಂಬಾ ಒಳ್ಳೆ ಜೋಡಿ, ಜಗಳ ಆಡಲ್ಲ ಅವರು, ಒಂಥರ ಹೊಂದಾವಣಿಕೆ, ಚೆನ್ನಾಗಿರ್ತೈತೆ ನೋಡಕ್ಕೆ. ಸರ್, ರಕ್ಷಿತ್ ಅವ್ರು ಇಷ್ಟ ಅಲ್ವಾ? ರಕ್ಷಿತಾನು ಇಷ್ಟನೇ, ಆದ್ರೆ ಫಸ್ಟ್ ಪ್ರಿಫರೆನ್ಸ್ ಗಿಲ್ಲಿ, ಕಾವ್ಯ, ಆಮೇಲೆ ರಕ್ಷಿತಾ, ಆಮೇಲೆ ರಘು. ನಮ್ ಸರ್ ಫಸ್ಟ್ ಪ್ರಿಫರೆನ್ಸ್ ಗಿಲ್ಲಿ, ಸೆಕೆಂಡ್ ಕಾವ್ಯ, 3 ರಕ್ಷಿತಾ, 4 ರಘು. ಹೌದು ಸರ್, ರಘು ಅವರು 2ನೇ ಸರಿ ಕ್ಯಾಪ್ಟನ್ ಆಗಿದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಕ್ಯಾಪ್ಟನ್ಸಿ ಸಖತ್ತಾಗಿ ಮಾಡಿದ್ರು, ಪ್ರಿನ್ಸಿಪಲ್ ಆಗಿ ಚೆನ್ನಾಗಿ ಮಾಡಿದ್ರು. ತುಂಬಾ ಇಷ್ಟ, ಅವರು ಚೆನ್ನಾಗಿ ಆಡಿದ್ರು. ಮೊನ್ನೆ ಬಾಲ್ ಹಿಡ್ಕೊಂಡು ಆಟ ಆಡೋದ್ರಾಗೆ ಸೂಪರ್ ಆಗಿ ಆಟ ಆಡಿದ್ರು. ಅವ್ರನ್ನ ಸೋಲ್ಸಕ್ಕೆ ಆಗ್ಲಿಲ್ಲ ಯಾರ ಕೈಲೂ. ಚೆನ್ನಾಗಿ ಆಡಿದ್ರು, ಕ್ಯಾಪ್ಟನ್ಸಿ ಚೆನ್ನಾಗೈತೆ, ಪರವಾಗಿಲ್ಲ, ಅವರು ನೋಡ್ಬೋದು. ಸರ್, ಟೋಟಲ್ ಹೇಳ್ಬೇಕಾದ್ರೆ ನಿಮ್ಮ ಓಟು ಯಾರಿಗೆ? ನಮ್ ಓಟು ಗಿಲ್ಲಿಗೆ. ಒಟ್ಟು ಗಿಲ್ಲಿನ ಗೆಲ್ಲಿಸ್ತೀರಾ? ಗೆದ್ದೆ ಗೆಲ್ತಾರ ಅವರು. ಸರ್, ಅಶ್ವಿನಿ ಗೌಡ ಅವರು? ಅಶ್ವಿನ್ ಚೆನ್ನಾಗಿ ಆಡ್ತಾರೆ, ಒಂದ್ ಸ್ವಲ್ಪ ಕಿತಾಪತಿ, ಅವ್ರಿಗೆ ಇವ್ರಿಗೆ ಹೇಳೋದು, ಇವ್ರದ್ದು ಅವ್ರಿಗೆ ಹೇಳೋದು. ಮಾತಲ್ಲಿ ಅವರು ಎಲ್ಲಾರನ್ನು ಸೋಲಿಸ್ತಾರೆ. ಮಾತಲ್ಲೇ ಸೋಲಿಸ್ತಾರ ಅಂತ ಹೇಳ್ತೀರಾ? ಮಾತಲ್ಲೇ ಸೋಲಿಸ್ತಾರೆ. ತುಂಬಾ ಧನ್ಯವಾದಗಳು ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸರ್, ನಮಸ್ತೆ. ಸರ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀನಿ ಸರ್. ಸರ್, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಇಷ್ಟ ಆಗೋದು ಯಾರು? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ? ಗಿಲ್ಲಿ ಯಾಕಂದ್ರೆ ಚಟ್ನಿ ದಡಮ್ಮ ಚಟ್ನಿ ಕೊಡು ಅಂತ ಬರ್ದವ್ರೆ, ಅದು ಬಹಳ ಇಷ್ಟ ಆಯ್ತು. ಯಾಕಂದ್ರೆ ನಾವು ಹೋಟ್ಲ್ ಡಿಪಾರ್ಟ್ಮೆಂಟ್ ಅಂದ್ರೆ ನಮ್ಮ ಮದ್ಗಿರಿ ಪ್ರೇಮ ಸ್ಥಳಗೆ ಮದ್ಗಿರಿ ಬೆಟ್ಟಷ್ಟು ಶಕ್ತಿ ಕೊಳ್ಳೆ ಹಾಕೊಂಡು. ಯಾಕಂದ್ರೆ ಇಡೀ ನಮ್ಮ ಮದ್ಗಿರಿ ಒಳಗೆ ಅವ್ರು ನೋಡ್ತಾ ಇರೋದೇ ಕಾಮಿಡಿ ಒಳಗೆ. ನಮ್ಗೆ ರಾತ್ರಿ ಹೊತ್ತು ಅದೇ ಜ್ಞಾನ, ಬಡವ್ರ ಬಕ್ಕರು ಇದಕ್ಕೆಲ್ಲ ಸಹಾಯ ಮಾಡ್ಲಿ, ಅವರು ಗೆದ್ರೆ ಇನ್ನೇನು ಬೇಡ, ಅವ್ರಿಗೆ ಏನ್ ಆಸೆ ಇದೆಯೋ ಅನಾಥಾಶ್ರಮಗಳಿಗೆಲ್ಲ ತುಂಬಾ ಒಳ್ಳೇದ್ ಮಾಡ್ಲಿ, ಮುಂದಕ್ಕೆ ಬರ್ಲಿ ಅಂತ ನನ್ನ ಆಸೆ. ಅವ್ರಿಗೆ ಎಷ್ಟು ಶಕ್ತಿ ಮದ್ಗಿರಿ ಬೆಟ್ಟದಾಗಿದೆಯೋ ಗಿಲ್ಲಿಗೂ ಅಷ್ಟೇ ಶಕ್ತಿ ಬರ್ಬೇಕು. ತುಂಬಾ ಒಳ್ಳೆ ಮಾತುಗಳು ಹೇಳಿದಾರೆ ಸರ್, ತುಂಬಾ ಧನ್ಯವಾದಗಳು. ಅಣ್ಣ, ನಿನ್ನ ಹೆಸರು? ರಾಘಣ್ಣ. ರಾಘಣ್ಣ ಅವ್ರೆ, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ, ಹರ್ಷಿತಾ ಮೇಡಮ್ ಅವರು. ಗಿಲ್ಲಿ ಮತ್ತೆ ಹರ್ಷಿತಾ ಮೇಡಮ್ ಅವರು. ಅಶ್ವಿನಿ ಮೇಡಮ್. ಅಶ್ವಿನಿ ಮೇಡಮ್. ಹೌದು, ಗಿಲ್ಲಿ ಮತ್ತೆ ಅಶ್ವಿನಿ ಮೇಡಮ್ ಯಾಕೆ ಇಷ್ಟ? ಸರ್, ಗಿಲ್ಲಿ ಅಂದ್ರೆ ತಮಾಷೆ ಮಾಡ್ತಾರಲ್ಲ, ಚೆನ್ನಾಗ್ ಮಾತಾಡ್ತಾರೆ, ಅದಕ್ಕೋಸ್ಕರ ಗಿಲ್ಲಿನೇ ಇದ್ ಮಾಡಿರೋದು ನಾವು. ಹೌದು, ಮತ್ತೆ ಇವರು ರಕ್ಷಿತ್ ಅವ್ರು ಹೇಗೆ ಆಡ್ತಾರೆ? ಅವರು ಚೆನ್ನಾಗ್ ಆಡ್ತಾರೆ ಸರ್. ಒಟ್ಟು ನಿಮ್ ಓಟ್ ಯಾರಿಗೆ? ಗಿಲ್ಲಿಗೆ. ಸರ್, ಅಲ್ಲ, ಈಗ ಓಟ್ಗಳು ಹಾಕಿದಿರಾ? ಹಾಕಿದೀವಿ ಸರ್. ಎಷ್ಟು ಓಟ್ ಹಾಕಿದಿರಾ? ಒಂದ್ 54 ಹಾಕಿದೀವಿ ಗಿಲ್ಲಿಗೆ. ಹ್ಞೂ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರಿ ಸರ್. ಇದಿಷ್ಟು ನಮ್ಮ ತುಮಕೂರು ಜಿಲ್ಲೆಯ ಮಧುಗಿರಿ ಜನತೆಯ ಒಂದು ಬಿಗ್ ಬಾಸ್ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ನಮ್ಮ ಮಧುಗಿರಿ ಜನತೆಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನೀವು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.